ನಮಸ್ಕಾರ ದೊಡ್ಡಮನಿ ಅವರಿಗೆ. ನಮಸ್ಕಾರ ರೀ. ಹೆಂಗಿದೆ, ಆರಾಮದಿರಿ? ಆರಾಮಿದವ್ರಿ. ನಾವು ಸುಮಾರು ದಿನ ಆಯ್ತು ಭೇಟಿ ಆಗಿರ್ಲಿಲ್ಲ. ಹೌದು, ನೀವು ಬಿಜಿ, ನಾವು ಬಿಜಿ ಆಗಿದ್ದೀರಿ. ಅದೇ ಹೌದು, ವ್ಯಾಪಾರದ ವಹಿವಾಟು ಸಂಬಂಧ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮಗೂ ನಿಮಗೂ, ಎಲ್ಲರಿಗೂ, ಎಲ್ಲ ರೈತ ಮಕ್ಕಳಿಗೂ, ನಮ್ಮ ಜನತೆಗೂ ನಾನು ಈ ತುಂಬಾನೇ ಈ ಹೊಸ ವರ್ಷದಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ನಾವು ನೋಡ್ರಿ ತುಂಬಾನೇ ವ್ಯಾಪಾರದಲ್ಲಿ ಬಿಜಿ ಆಗಿರೋದ್ರಿಂದ ನಾವು ರೈತರಿಗೆ ಯಾವುದೇ ರೀತಿ ತಿಳಿಸ್ಕೊಡಕ್ಕಾಗಲಿಲ್ಲ. ಹಾಗಾಗಿ ಈ ವಾರ ಸ್ವಲ್ಪ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಫ್ರೀ ಆಗಿದ್ದೇವೆ. ಈ ವಾರ ಪೇಟೆ ಬಗ್ಗೆ ಚೆನ್ನಾಗಿ ಸೇರಿದವ್ರಿ. ಗಿರಾಕಿ ಇಲ್ಲ. ಹೋದ ವಾರ ಎತ್ತು ಕಡಿಮೆ, ಗಿರಾಕಿ ಜಾಸ್ತಿ ಆ ಥರ ಆಗಿತ್ತು. ಹಾಗಾಗಿ ಸೊ ಎಲ್ಲ ಎತ್ತು ಒಳ್ಳೆ ಚೆನ್ನಾಗದಾವ್ರಿ. ಚೆನ್ನಾಗಿದೆ. ಮಳೆನೂ ಬರ ಇವತ್ತು ಬರ್ತಾ ಇದೆ, ಅದ್ರ ಬಗ್ಗೆ ಹೇಳ್ರಿ. ನೋಡ್ರಿ, ಈ ಮಳೆ ಇದು ಆಗುವಂತ ದಿನ ಅಲ್ಲ. ಈಗ ಆಗಿರೋದಕ್ಕೂ ನಮ್ಮ ರೈತರಿಗೆ ತುಂಬಾನೇ ತೊಂದರೆ ಐತನ್ರಿ. ಯಾಕಂದ್ರೆ ಮೆಕ್ಕೆಜೋಳ ಒಡ್ಸೋರಿದ್ರು, ಆಮೇಲೆ ಈ ಹಿಂಗಾರಿ ಕಡ್ಲಿ ಬಿತ್ತಿದ್ರಲ್ಲ, ಕೆಲವು ಕಡ್ಲಿ ಹೂವಾಗಿ ನಿಂತ್ಕೊಂಡವು. ಉಪ್ಪು ತೊಳ್ಕೊಂಡು ಹೋದ್ರೆ ಸಿಡಿ ಹಾಯ್ತಿತ್ತು. ಈ ಮಳೆ ಆಗಬಾರ್ದು, ಆಗ್ತಾ ಇದೆ. ಏನ್ ಮಾಡ್ಬೇಕು ರೀ, ನಮ್ ಕೈಯಲ್ಲಿಲ್ಲಲ್ಲ, ಆ ಭಗವಂತನ ಕೈಗಿರೋದು. ಆ ಭಗವಂತ ಯಾವ ರೀತಿ ನಡೆಸ್ಕೊಡ್ತಾನ ಆ ರೀತಿ ನಾವು ನಡ್ಕೊಂಡು ಹೋಗ್ಬೋದು. ಹಾಗಾಗಿ ಏನ್ ಮಾಡಿದ್ರು ನಮ್ಮ ರೈತರಿಗೆ ತುಂಬಾನೇ ಕಷ್ಟವಾಗಿತ್ತು. ಆದ್ರೂ ಕೂಡ ಭಗವಂತನು ಮೇಲೆ ಮೇಲೆ ತ್ರಾಸ ಇಳಿಸ್ತಾ ಇದ್ದಾನೆ. ಆದ್ರೂ ಸಂಭಾಳಿಸ್ಕೊಂಡು ಬದುಕಿ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಮುಂದೆ ದಿನಮಾನಗಳಲ್ಲಿ ಆದ್ರೂ ರೈತ ಮಕ್ಕಳಿಗೆ ಹೆಣ್ಣು ಕೊಟ್ಟು ಸಹಕರಿಸಬೇಕು ಎಲ್ಲರೂ. ಯಾಕಂದ್ರೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾನ ಅಂತಂದ್ರೆ ಅವ್ನ ಜಾಬ್ ಹೋಲ್ಡರ್ ಅಂತ ತಿಳ್ಕೊಂಡು ಅವನಿಗೆ ಕನ್ನೆ ಕೊಡೋದಲ್ಲ. ಹಾಗಾಗಿ ನೋಡ್ರಿ, ಇನ್ ಮುಂದಾದ್ರೂ ಒಳ್ಳೆ ದುಡಿಯೋಗ ನೋಡು, ಒಬ್ಬ ರೈತ ಮಗನಿಗೆ ಹೆಣ್ಣು ಕೊಟ್ರ ನಿಮ್ಮ ಮಗಳು 100 ವರ್ಷ ಚೆನ್ನಾಗಿ ಬದುಕಿ ಬಾಳ್ತಾಳೆ. ಯಾಕಂತಂದ್ರೆ ಯಾವ ಕಷ್ಟನೂ ಅವಳಿಗೆ ಇರೋದಿಲ್ಲ. ಯಾವಾಗ 12 ತಾಸು ಅವ್ರ ಜೊತೆಗೆ ಅವ್ರ ಯಜಮಾನ್ ಇರ್ತಾನ, ಅವ್ರ ಕಷ್ಟ ಎಲ್ಲ ದೂರ ಆಗ್ತೈತಿ. ಇವತ್ತು ನೋಡ್ರಿ, ಎಷ್ಟೋ ಜನ ಹೆಣ್ಣು ಕೊಟ್ಟು ನಾವು ಇಂಥವ್ನಿಗೆ ಹೆಂಗ್ ಕೊಟ್ಟಿವಿ ಅನ್ನೋ, ಯಾಕಂದ್ರೆ ಅವರು ದುಡ್ಡು ಆಡ್ತಾ ಇದ್ರೆ ಬೇರೆ ಬೇರೆ ನಾಲೆಜ್ಗೆ ಹೋಗ್ಬಿಡ್ತಾರ. ಹಂಗಾಗಿ ಅನೇಕರು ಜೀವನ ಹಾಳಾಗಿದಾವ. ಇನ್ನು ಮುಂದಾದಷ್ಟು ರೈತ ಮಕ್ಕಳಿಗೆ ಮಕ್ಕಳು ಸ್ವಲ್ಪ ವಿಚಾರ ಮಾಡಿ ಹೊಡಿರಿ, ಚೆನ್ನಾಗತ್ತೈತಿ. ನಿಮ್ಮ ಬದುಕು ಬಂಗಾರ ಬಾಳೆ ಆಗ್ತದೆ. ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಾತು ಕೇಳಿದ್ರೆ, ನಿಮ್ಮ ಸಂಸ್ಕೃತಿ ಒಳಗಿದ್ರೆ ರೈತನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ರಿ. ಅಂದ್ರೆ ನಿಮಗೂ ಒಂದು ಗೌರವ ಇರ್ತೈತಿ. ಹಾಗಾಗಿ ಏನ್ ಹೆಚ್ಚಿಂದ ಹೇಳಂತ ಇಷ್ಟಪಡಂಗಿಲ್ಲ. ಇವತ್ತು ಎಷ್ಟು ಜೋಡಿ ಕೊಡ್ಸಿದ್ರ ಎತ್ತುಗಳನ್ನ? ಏನಾದ್ರು ಕೊಡ್ಸಿದ್ರ? 2 ಜೋಡಿ ಮಾಡಿದ್ರ. ಯಾವ ಕಡೆ ಇವತ್ತು? ಬಳ್ಳಾರಿ ಕಡೆ. ವ್ಯಾಪಾರಿಸ್ತ್ರಿ. ಹೌದೇನ್ರಿ? ಸ್ವಲ್ಪ ನಿಮ್ ನಂಬರ್ ಒಂದು ಹೇಳ್ರಿ, ಸುಮಾರು ಜನ ನಂಬರ್ ಕೇಳ್ತಾರೆ ನಿಮ್ದು. ಈಗ ತೋರಿಪ್ಪ, ನನ್ನ ಹತ್ರಕ್ಕೆ ವಾಟ್ಸಪ್ ಕಾಲ್ ಇಲ್ಲ. ಮತ್ತೆ ಕಾಲ್ ಮಾತಾಡಕ್ ಮಾತ್ರ ಐತೇನ್ರಿ? ಸಣ್ಣ ಮೊಬೈಲ್ ತಗೊಂಡಿದ್ರ? ಒಂಥರ ಬಡವರಾದಂಗಾಗಿವಿ. ಹೌದಾ? ಹಾಗಾಗಿ ನಾವು ಒಂದು ಸಣ್ಣ ಕೀಪ್ಯಾಡ್ ಇಟ್ಕೊಂಡವಿ. ನಂಬರ್ ಮೊಬೈಲ್ ಅಂತೂ ಇಲ್ಲ. 944 80 134 72. ಇದು ಉಳುವಪ್ಪ ದೊಡ್ಡಮನಿ ಅವ್ರ ನಂಬರ್ ನೋಡ್ರಿ. ದೊಡ್ಡಮನಿ ಅಂತೇಳಿ ಸವಣೂರು ತಾಲೂಕ್ ತೌರ್ಮಳಿ ಗ್ರಾಮ ರೀ. ನಮ್ಮನ್ನ ಸಂಪರ್ಕಿಸಿದ್ರೆ ನಿಮ್ಗೆ ಒಳ್ಳೆ ಎತ್ತನ್ನ ಹಳ್ಳಿ ಮೇಲಿನೂ ತೆಗೆದುಕೊಡ್ಬೋದು. ಪ್ಯಾಟ್ಯಾಗ ಬಂದ್ರೆ ಪ್ಯಾಟ್ಯಾಗ ಯಾವುದೇ ರೀತಿ ಜಾತಿ ಕುಲದೊಳಗಿರುವಂತ ಎತ್ತನ್ನ ನಾನು ಕೇಳಿದ್ರೆ ನಾ ಹೇಳ್ತೇನೆ. ಇದೇ ಜಾತಿಗೆ ಸೇರ್ತತಿ, ಇದೇ ಕುಲಕ್ಕೆ ಸೇರ್ತತಿ. ಈ ಕೊಂಬು ಕೊಳಗ ಕರ್ಗಿದ್ರಿ ಹೆಂಗೆ, ಬೆಳ್ಳಗಿದ್ರಿ ಹೆಂಗೆ, ಎತ್ತು ಚರ್ಮದಾಗ ಯಾವ್ದು ದಪ್ಪ ಬರ್ತೈತಿ, ಯಾವ್ದು ತುಳು ಬರ್ತೈತಿ, ಎಲ್ಲ ಮಾಹಿತಿ ಹೇಳ್ತಾರೆ. ಹುಳಿಗಳು ಕೂಡ ನಮ್ಗೆ ತುಂಬಾ ಗೊತ್ತಿದಾವೆ. ನಾವು ಹಂಗಂತ ಯಾರ ರೈತರು ಬಂದ್ರೆ ಅಥವಾ ವ್ಯಾಪಾರಸ್ಥರು ಬಂದ್ರೆ ಅವ್ರಿಗೆ ಎತ್ತು ತೆಗೆದುಕೊಡ್ತೀವಿ. ಹೀಗಾಗಿ ಇವ್ರ ನಂಬರ್ ಹಾಕಿರ್ತೇನೆ, ಭೇಟಿ ಮಾಡ್ಬೋದು ನೋಡ್ರಿ. ತುಂಬಾ ಅನುಭವಿಸ್ತರು. ಸೊ ಎಲ್ಲ ಥರದ್ದು ನಿಮಗೆ ಮಾಹಿತಿ ಕೊಡ್ತಾರೆ, ಎಲ್ಲ ಪ್ಯಾಟಿ ಬಗ್ಗೆ, ಯಾವಾಗ ನಡೀತೈತಿ, ಹೆಂಗಿಲ್ಲ, ಯಾವ ಜೋರು ಐತಿ ಆಗಿಲ್ಲ ಅಂತಂದ್ಬಿಟ್ಟು. ಸೊ ಉಳುವಪ್ಪ ದೊಡ್ಡಮನಿ ಅವ್ರ ನಂಬರ್ ಹಾಕಿರ್ತೀನಿ. ಇನ್ನೊಂದ್ರಿ, ಈಗ ಇದೇ ನಮ್ಮ ಗುತ್ತಲದಲ್ಲಿ ಹಾವನೂರು ಗ್ರಾಮ. ಬರೋ ತಿಂಗಳು 27, 28ಕ್ಕೆ ಜಾತ್ರೆ. 27-28 ಜಾತ್ರೆ ಇದೆ. ಹಾವನೂರು ಜಾತ್ರೆ ಗೌರಿ ಅಂತ ಹೆಸರು ಆ ಒಮ್ಮಂದು. ಹಾವನೂರು ದ್ಯಾಮವ್ವ ಅಂತ ಕರಿತೀವಿ ನಾವೆಲ್ಲ. ಹಾಗಾಗಿ ಸೊ ಆ ರೋಡಲ್ಲಿ ಹೋಗುವಂತ ರೈತರು ಏನಿದಿರಲ್ಲ, ಚಕ್ಕಡಿ ತಗೊಂಡಾಗ್ಲಿ, ಬೈಕ್ ಅನ್ನ, ಟ್ರ್ಯಾಕ್ಟರ್ ಆಗ್ಲಿ, ಬಹಳ ಜಾಗ್ರತೆಯಿಂದ ಹೋಗ್ಬೇಕು. ಹಾವೇರಿಯಿಂದ ಗುತ್ಲಕ್ಕೆ ಹೋಗೋವರೆಗೂ ಅಲ್ಲಿ 68 ರೋಡ್ ಅಂಶಗಳಿದಾವೆ. 68 ಹಂಸ ಅದಾವು ಹಾವೇರಿಯಿಂದ ಗುತ್ಲಕ್ಕೆ ಹೋಗೋ ರೋಡಲ್ಲಿ. ಆದ್ರೆ ಎಲ್ಲವೂ 3 ಹಾಕಿರೋದ್ರಿಂದ ದಡ ಅಂತದೆ. ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡೋರು ಬಹಳ ಜಾಗ್ರತೆಯಿಂದ ಹೋಗ್ಬೇಕಂತ. ಯಾಕಂದ್ರೆ ಈ ಗಾಳಿಗೆ ನಿದ್ದೆ ಮಾಡೋರು ಇರ್ತಾರ, ಸಣ್ಣ ಮಕ್ಳು ಇರ್ತಾವ. ಹಾಗಾಗಿ ಸ್ವಲ್ಪ ಆ ರೋಡಲ್ಲಿ ಬೈಕ್ನವರಾಗ್ಲಿ, ಟ್ರ್ಯಾಕ್ಟರ್ನವರಾಗ್ಲಿ, ನಮ್ಮ ರೈತ ಮಕ್ಕಳು ಚಕಡಿಯವರಾಗ್ಲಿ ಬಹಳ ಜಾಗ್ರತೆಯಿಂದ ಹೋಗ್ರಿ. ಯಾಕಂದ್ರೆ ಜಾತ್ರೆ ಅಂತೇಳಿ ಕುಡಿದು ಕುಪ್ಪಳಿಸಿ ಹಾರಾಡ್ಕೊಂಡು ಹೋಗಿ ಸುಮ್ಮನೆ ಅನಾಹುತ ಮಾಡಬೇಡ್ರಿ. ಯಾಕಂದ್ರೆ ಅಲ್ಲಿ
ರೋಡ್ ವೆಹಿಕಲ್ ದಟ್ಟಣೆ ಜಾಸ್ತಿ ಇರೋದ್ರಿಂದ ಅಲ್ಲಿ ರೈತರಿಗೆ ತೊಂದರೆ ಆಗ್ತೈತೆ ಅನ್ನೋದಕ್ಕೆ ರೋಡ್ ಮಾಂಸ ಹಾಕಿದಾರೆ. ಬಟ್ ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಹುಷಾರು. ಜಾತ್ರೆ ಐತಿ ರೋಡ್ನಾಗ ಇನ್ ಮುಂದೆ ಜಾತ್ರೆ ಚಕ್ಕಡಿಗಳು ಜಾಸ್ತಿ ಓಡಿರ್ತಾವ. ಹಾಗಾಗಿ ಯಾರೇ ಬರ್ರಿ, ಬೈಕ್ನವ್ರು ಬರ್ರಿ, ಕಾರ್ನವ್ರು ಬರ್ರಿ, ಟ್ರ್ಯಾಕ್ಟರ್ನವ್ರು ಬರ್ರಿ, ಎಲ್ಲರೂ ಬರ್ರಿ. ಆದ್ರೆ ಬರುವಾಗ ಜಾಗ್ರತೆಯನ್ನು ಕಾಯ್ಕೊಂಡು ಬರ್ರಿ. ತುಂಬಾನೇ ರೋಡ್ ಅಂಶ ಇರೋದ್ರಿಂದ ಸ್ಪೀಡ್ ಮೂವ್ ಮಾಡಬೇಡ್ರಿ. ಯಾವ್ದು ಹಿಂದೆ ಕುತ್ಕೊಂಡವ್ರನ್ನ ನೋಡ್ಕೊಂಡು ಸುಧಾರಿಸ್ಕೊಂಡು ಹೋಗ್ರಿ. ಯಾಕಂದ್ರೆ ದೊಡ್ಡ ರೋಡ್ ಅಂಶನಾಗ ಹೋದ್ರೆ ಕೈಗಿ ಜಾರ್ತಂದ್ರೆ ಒಂದೇ ಸೈಡ್ ಕುಂತಿರ್ತಾರೆ ಹೆಣ್ಮಕ್ಳು. ಹಂಗಾಗಿ ಬಹಳ ಜಾಗ್ರತೆಯಿಂದ ನೀವು ಹಾವನೂರ್ ಜಾತ್ರೆಗೆ ಹೋಗೋದಾಗ್ಲಿ, ಮುಂದೆ ಮೈಲಾರ್ ಜಾತ್ರೆಗೆ ಹೋಗೋದಾಗ್ಲಿ, ಅಥವಾ ಕುರುವತಿ ಜಾತ್ರೆಗೆ ಹೋಗೋರಿರ್ಬೋದು. ಹಾಗಾಗಿ ಈ ತಾಯಿ ಮೊದಲನೆಯ ಜಾತ್ರೆ ಇದು ಆ ಭಾಗದಾಗ ದಂಡಿಯಲ್ಲಿ ಗಜಗೌರಿ ಅಂತೇಳಿ ಈ ಅಮ್ಮಂದ ವರ್ಷದಲ್ಲಿ 3 ದಿನ ಮಾತ್ರ ಭಕ್ತರನ್ನ ದರ್ಶನ ಮಾಡ್ತಾಳೆ ಇವಮ್ಮ. ಹೌದೇನ್ರಿ? ಇನ್ನು ಉಳಿದ ದಿನ 12 ತಿಂಗಳು ಬಾಕ್ಸ್ ಅಲ್ಲೇ ಇರ್ತಾಳ. ಹೌದೇನ್ರಿ? ಬಹಳ ವಿಶೇಷ ಜಾತ್ರೆ. ಆ ದಿನ ಆ ಗಳಿಗೆ ಆ ಟೈಮ್ ಬರೋವರೆಗೂ ಆ ಲಾಕರ್ ಸತ್ಗಿ ತೆಗಿಯಂಗಿಲ್ರಿ. ಹೌದೇನ್ರಿ? ಓಪನ್ ಆಗೋದಿಲ್ಲ ಅದು. ಹೌದೇನ್ರಿ? ಅದೇ ಟೈಮ್ ಅದೇ ಗಳಿಗೆ ಬರೋವರೆಗೂ ಕಾಯ್ತಾರ. ಅಲ್ಲಿ ಏನೋ ಒಡೆಯರ್ ಇದಾರಲ್ರಿ, ಒಡೆಯರ್ ಮನೆಯವರು ಆ ಚಾವಿನ ಕಾಯ್ತಾರ. ಆಮೇಲೆ ಈ ಒಮ್ಮನಿಗೂ ಭಕ್ತರು ತುಂಬಾ ದೂರದವ್ರೆ. ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಇದಾರೆ, ಪುಣಾದಿಂದ ಬರ್ತಾರೆ. ಆಮೇಲೆ ಕೊಲ್ಲಾಪುರ, ಸಾಂಗ್ಲಿ, ಮಿರೇಜ್ ಈ ಕಡೆಯಿಂದೆಲ್ಲ ಬರ್ತಾರೆ. ಹಂಗಾಗಿ ಬಹಳ ಜಾಗ್ರತೆಯಿಂದ ರೋಡಲ್ಲಿ ಸ್ವಲ್ಪ ಸುರಕ್ಷಿತವಾಗಿ ಪ್ರಯಾಣ ಮಾಡ್ರಿ. ನೀವು ಸಿಗೋಣ ಮತ್ತೆ ಮುಂದಿನ ಪ್ಯಾಟೆಲ್ ಸಿಗೋಣ್ರಿ. ಶುಭಾಶಯಗಳು. ಓಕೆ, ಧನ್ಯವಾದ. ಈ ನಮ್ಮ ಹಾವನೂರು ಜಾತ್ರೆಯಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ ಆದಂಥ ಸನ್ಮಾನ್ಯ ಇವರು ಯಾರು ಸುರೇಶ್ ಪಿಚ್ಚಿ ಅವರು ಈ ಜಾತ್ರಾ ಕಮಿಟಿ 2ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಯಾರು ಅಂಗಡಿಗಳನ್ನು ಜಾಗ ಬೇಕು ಅಂದರೆ ನೀವು ಅವ್ರ ನಂಬರ್ ಇದೆ, ನೀವು ಸಂಪರ್ಸ್ಬೋದು. ಅವ್ರನ್ನ ಜಾಗ ಬೇಕಂದ್ರೆ ಅಂಗಡಿ ಜಾಗ ಬೇಕು ಅಂದರೆ ಹೋಟ್ಲ್ ಹಾಕಕ ಅಥವಾ ಈ ಉಳಿದು ವ್ಯಾಪಾರಗಳನ್ನು ಮಾಡೋದಕ್ಕೋಸ್ಕರ ಅವ್ರ ನಂಬರ್ ಬೇಕು ಅಂದ್ರೆ ಆ ಪಿಚ್ಚಿ ಸುರೇಶ್ ಅವ್ರ ನಂಬರ್ ಕೊಡ್ತೀನಿ. ನೋಡ್ರಿ, ಅವನೂರ್ ಜಾತ್ರೆಯಲ್ಲಿ ಯಾವುದೇ ರೀತಿ ವ್ಯವಸ್ಥಿತ ಬೇಕು ಅಂದವರು ವ್ಯವಸ್ಥೆ ಮಾಡ್ಕೊಡ್ತಾರಂತೀರಾ? ಇವರೇ ಈ ಜಾತ್ರಾ ಕಮಿಟಿ ಅಧ್ಯಕ್ಷರೇ ಇವರು. ಹೌದಾ? ಇದು 2ನೇ ಬಾರಿ ಅವ್ರು ಆಗ್ತಿರೋದು. ನಂಬರ್ ಹೇಳ್ರಿ. ಅವ್ರು ಯುವಕರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರ. ಹಾಗಾಗಿ ಅವ್ರ ನಂಬರ್ನ ಹೇಳ್ತಾರೆ ನೋಡ್ರಿ. ಹೇಳಿ. ಸುಭಾಷ್ ಪಿಚ್ಚಿ ಅಂದ್ರೆ ಸುಭಾಷ್ ಪಿಚ್ಚಿ ಅವ್ರಿ ನಂಬರ್ ಅವನೂರು ಗ್ರಾಮ ಪಂಚಾಯತಿ ವಾರ್ಡ್ ಮೆಂಬರು ಮತ್ತು ಜಾತ್ರಾ ಕಮಿಟಿ ಅಧ್ಯಕ್ಷರು. ಇವ್ರ ನಂಬರ್ ಇರ್ತೈತಿ. ಯಾರಿಗೆ ಅಂಗಡಿ ಹಾಕಕ್ ಜಾಗ ಬೇಕು ಅಂದ್ರೆ, ನೀರಿಗೆ ಏನಾದ್ರು ತೊಂದ್ರೆ ಆದ್ರೆ ಇವ್ರು ಸಂಪರ್ಸ್ಬಹುದು. ಫೋನ್ ನಂಬರ್ ಹೇಳ್ರಿ. ನೋಡ್ರಿ, ಇಲ್ಲಿ ಸುಭಾಷ್ ಪಿಚ್ಚಿ ಅಂತೇಳಿ, ಸುಭಾಷ್ ಬಸಪ್ಪ ಪಿಚ್ಚಿ, ಹಾವನೂರು ಗ್ರಾಮ ಪಂಚಾಯತ್ ಸದಸ್ಯರು, 2ನೇ ಬಾರಿ ಜಾತ್ರಾ ಕಮಿಟಿ ಅಧ್ಯಕ್ಷರು. 7411 355146. ಸುಭಾಷ್ ಪಿಚ್ಚಿ ಜಾತ್ರೆಯಲ್ಲಿ ವ್ಯವಸ್ಥಿತ ಬೇಕು ಅಂದ್ರೆ ಈ ನಂಬರಿಗೆ ಕಾಲ್ ಮಾಡ್ರಿ. ಸುರೇಶ್ ಪಿಚ್ಚಿ ಅವರು, ಸುಭಾಷ್ ಪಿಚ್ಚಿ ಅವರು ಬಂದು ತಮಗೆ ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ. ಧನ್ಯವಾದ. ಓಕೆ ಸರ್.